ಹದಗೆಟ್ಟ ರಸ್ತೆಗಳಿಂದ ದಿನೇ ದಿನೇ ಅಪಘಾತಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ವಾಹನ ಸವಾರರು ಈ ರಸ್ತೆಗಳಲ್ಲಿ ನಿತ್ಯವೂ ನರಕ ಅನುಭವಿಸುವಂತಾಗಿದೆ. ಪ್ರತಿಭಟನೆ ಹೋರಾಟಗಳು ನಡೀತಾ ಇದ್ರೂ ಅಧಿಕಾರಿಗಳು ಜನಪ್ರತಿನಿಧಿಗಳ ಸ್ಪಂದನೆ ಇಲ್ಲ. ರಸ್ತೆ ಗುಂಡಿಯಲ್ಲಿ ಮಲಗಿ ಜನರ ಆಕ್ರೋಶ. ಗುಂಡಿ ಮುಚ್ಚಿ ಇಲ್ಲವೇ ನಮ್ಮನ್ನೇ ಮುಚ್ಚಿಬಿಡಿ. ಯಾದಗಿರಿಯಿಂದ ಕೂಗಳತೆ ದೂರ ಹೋದ್ರೆ ಸಾಕು ಗುಂಡಿಗಳ ದರ್ಶನವಾಗುತ್ತೆ. ಯಾದಗಿರಿ ಟು ಸೇಡಂ ಸಂಪರ್ಕಿಸುವ ರಸ್ತೆಯ ಸ್ಥಿತಿ ಅಯೋಮಯವಾಗಿದೆ. ರಸ್ತೆಯಲ್ಲಿ ಸಾವಿರಾರು ಬೃಹದಾಕಾರದ ಗುಂಡಿಗಳು ಬಿದ್ದಿವೆ. ಪ್ರತಿನಿತ್ಯ ನೂರಾರು ಅಪಘಾತಗಳು ಸಂಭವಿಸುತ್ತವೆ. ಸಾಮಾಜಿಕ ಹೋರಾಟಗಾರ ಉಮೇಶ್ ಮುದ್ನಾಳ್ ರಸ್ತೆಯಲ್ಲಿ ಚಾದರ ಹಾಸಿಕೊಂಡು ಮಲಗಿ ವಿನೂತನವಾಗಿ ಪ್ರತಿಭಟನೆ ಮಾಡಿದ್ದಾರೆ. ಇವತ್ತೇನಾದ್ರೂ ಆ ವಾಹನ ಸವಾರರು ಏನಾದ್ರೂ ರಾತ್ರಿ ಬಂದ್ರೆ ಅಪಘಾತ ಆಗೋ ಸಂಭವ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಎಚ್ಚೆತ್ಕೊಂಡು ಇದನ್ನು ಪ್ಯಾಚ್ ವರ್ಕ್ ಮಾಡಿ ಮುಂದೆ ಆಗ್ತಕ್ಕಂಥ ಅವಘಡವನ್ನು ತಪ್ಪಿಸ್ತಕ್ಕಂಥ ಕೆಲಸ ಮಾಡಬೇಕು. ಇಲ್ಲಾಂದ್ರೆ ಇದೇ ಸ್ಥಳದಲ್ಲಿ ನಿಂತುಗೆಸಿ ರಸ್ತೆ ಬಂದ್ ಮಾಡಿ ಪ್ರತಿಭಟನೆ ಮಾಡ್ಬೇಕಾಗ್ತಕ್ಕಂಥದ್ದು ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ನೀಡ್ತಿದ್ದೀನಿ. ಎಲ್ಲ ರೋಡ್ ಇದಾಗ್ಬಿಟ್ರಿ ಏನು ಹೋಗಕ್ ಬರಲ್ಲ ತಗ್ಗು ಪಿಗ್ಗು ಅಪಘಾತ ಬೀಳ್ತಾರೆ. ದಿನ ಒಬ್ರಿಬ್ರು ಬೀಳ್ತಾರೆ ಇಲ್ಲಿ. ಏನು ಯಾರು ಹೇಳ್ಲಿಕ್ಕೆ ಹಂಗೈತ್ರಿ. ಎಷ್ಟು ಆಯ್ತು ಆಗಿದೆ? ಸುಮಾರನೇ ಐತ್ರಿ. ಹುಲಿಗೆಮ್ಮ ದೇವಸ್ಥಾನಕ್ಕೆ ಹೋಗುವಾಗ ರಸ್ತೆ ರಗಳೆ, ಓಲಾಡಿ ತೂಗಾಡಿ ಹೋಗಬೇಕಾದ ಅನಿವಾರ್ಯತೆ. ಕೊಪ್ಪಳದಲ್ಲಿ ಆದಿಪರಾಶಕ್ತಿ ಹುಲಿಗಿಯ ಶ್ರೀ ಹುಲಿಗೆಮ್ಮ ದೇವಸ್ಥಾನಕ್ಕೆ ಲಕ್ಷಾಂತರ ಜನ ಭಕ್ತರು ಬರ್ತಾರೆ. ಕರ್ನಾಟಕ, ಆಂಧ್ರ, ತೆಲಂಗಾಣ ಹಾಗೂ ಮಹಾರಾಷ್ಟ್ರದಿಂದ ಪ್ರತಿ ಮಂಗಳವಾರ, ಶುಕ್ರವಾರ ಹಾಗೂ ಹುಣ್ಣಿಮೆ ದಿನಗಳಲ್ಲಿ 3 ಲಕ್ಷಕ್ಕೂ ಅಧಿಕ ಜನ ಭಕ್ತರು ಬರುತ್ತಾರೆ. ಇಲ್ಲಿನ ರಸ್ತೆಗಳಲ್ಲಿ ಗುಂಡಿಗಳ ಆಗರವೇ ಇದೆ. ಹಿಟ್ನಾಳ್ ಕ್ರಾಸ್ನಿಂದ ಹುಲಿಗಿಗೆ ಸುಮಾರು 3 ಕಿಲೋಮೀಟರ್ ಅಂತರದ ರಸ್ತೆ ಅವಾಂತರಕ್ಕೆ ಜನ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಒಂದು ದಿನ ಕೂಡ ರೋಡ್ ಮಾಡ್ತಾ ಇಲ್ಲ. ಬರೀ ಅದ್ರ ಮೇಲೆ ಮಣ್ಣು ಹಾಕೋದು ಮತ್ತೆ ಅಷ್ಟೇ ಬೆಳೆ. ಮತ್ತೆ ಮಳೆ ಬರುತ್ತೆ ಮತ್ತೆ ತೆಗ್ಗಾಗುತ್ತೆ, ಮಳೆ ಬರುತ್ತೆ ಮತ್ತೆ ತೆಗ್ಗ ಸರ್. ಪ್ರೆಗ್ನೆಂಟ್ ಇರೋ ಹೆಣ್ಮಕ್ಳು ಕರ್ಕೊಂಬರೋದೇ ಈ ರೋಡಿಗೆ ಭಾಳ ತ್ರಾಸ ಆಗ್ಬಿಡ ಸರ್. ಮಂದಿ ಎಷ್ಟು ಅಡ್ಡಾಡ್ತಾರೆ? ದಿನ ಅಡ್ಡಾಡ್ತಾರೆ ರೀ. ಯಾರು ಒಟ್ಟ ಮೈಗೆ ಹೆಚ್ಚಿನಲ್ರು ಒಬ್ರು ಕೇರ್ ಮಾಡ್ತಾ ಇಲ್ಲ. ಹುಲಿಗಿಲಿದ್ದ ಹಿಟ್ನಾಳ್ ಕ್ರಾಸ್ವರೆಗೆ ಸರ್ ಭಾಳ ಸಮಸ್ಯೆ ಇದೆ ಸರ್ ರೋಡ್. ಆದರೆ ಬಂದು ಮಂದಿ ಬಿದ್ದು ಎಲ್ಲ ಇದು ಮಾಡ್ತಾರೆ ಸರ್. ಯಾರು ಕ್ರೇ ತಗೊಳವಲ್ರು. ಅಡ್ಡಾಡ್ತಾರೆ ಸರ್. ಮಂಗಳ ಸುಖ ಅಡ್ಡಾಡ್ತಾರೆ ಸರ್. ಭಾಳ ಅನುಕೂಲ ಇದಾಗಿದೆ ಸರ್. ವಿಚಿತ್ರ ಅಂದ್ರೆ ಹಾಲಿ ಶಾಸಕ ರಾಘವೇಂದ್ರ ಹಿಟ್ನಾಳ್, ಸಂಸದ ರಾಜಶೇಖರ್ ಹಿಟ್ನಾಳ್ ಅವರ ಸ್ವಗ್ರಾಮ ಇದು. ಆದರೂ ಹಿಟ್ನಾಳ್ ರಸ್ತೆ ಹೀಗಿದೆ. ಮಳೆಗಾಲ ಮುಗಿದ ಕೂಡಲೇ ರಿಪೇರಿ ಅಂತಿದ್ದಾರೆ ಶಾಸಕ ರಾಘವೇಂದ್ರ ಹಿಟ್ನಾಳ್. ಸೊ ಮಳೆ ನಿಂತ ನಂತರ ಎಲ್ಲ ರಸ್ತೆಗಳು ಬಹುತೇಕ ಅವನ್ನ ಮಾಡ್ತಕ್ಕಂಥ ಕೆಲಸ ಮಾಡ್ತೇವೆ. ಈಗಾಗಲೇ ಸರ್ಕಾರದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಸಾಹೇಬ್ರವರು 50 ಕೋಟಿ ವಿಶೇಷ ಅನುದಾನವನ್ನು ಕೊಟ್ಟಿದ್ದಾರೆ. ಅದರಲ್ಲಿ 37 ಕೋಟಿ ರಸ್ತೆ ಕೊಟ್ಟಿದ್ದೇವೆ. KKRDBನಲ್ಲಿ ಕೂಡ ಒಂದು 3-4 ರಸ್ತೆ ತೆಗೆದುಕೊಂಡಿದ್ದೇವೆ. ಕೋಲಾರದಲ್ಲಿ ಕಳಪೆ ಕಾಮಗಾರಿಗೆ ಆಕ್ರೋಶ. ಹೊಸ ರಸ್ತೆಯಲ್ಲೇ 100ಕ್ಕೂ ಹೆಚ್ಚು ಕಡೆ ಗುಂಡಿ. ಕೋಲಾರದಲ್ಲಿ ಕಳಪೆ ಕಾಮಗಾರಿ ಮಾಡಿದ್ದು ಡಾಂಬಾರು ಹಾಕಿದ ತಿಂಗಳಲ್ಲೇ ರಸ್ತೆ ಸರ್ವನಾಶ ಆಗಿದೆ. ರೋಡ್ನಿಂದ ಮೇಲೆ ಬರ್ತಿದೆ ಜಲ್ಲಿಕಲ್ಲು. ಕುರುಗಲ್ ಗ್ರಾಮದಲ್ಲಿ 10 ಲಕ್ಷ ವೆಚ್ಚದಲ್ಲಿ ಡಾಂಬರೀಕರಣ ಮಾಡಲಾಗಿದೆ. ವಾರ್ಡ್ ನಂಬರ್ 8 ಮತ್ತು 9ರಲ್ಲಿ ರಸ್ತೆಗೆ ಡಾಂಬರು ಹಾಕಿದ್ದು ಕಿತ್ತು ಬರ್ತಿದೆ. 3 ತಿಂಗಳಲ್ಲಿ 2ನೇ ಬಾರಿ ರಸ್ತೆಗೆ ಡಾಂಬರು ಹಾಕಿದ್ರೂ ಪ್ರಯೋಜನಕ್ಕೆ ಬಾರದಂತಾಗಿದೆ. ಇದು ಕಾಮಗಾರಿ ಮಾಡಿ ಅಮ್ಮಮ್ಮ ಅಂದ್ರೆ ಒಂದು 3-4 ತಿಂಗಳು ಕೂಡ ಆಗಿಲ್ಲ. ಆದ್ರೂ ಇವಾಗ ಪೂರ್ತಿ ಎಲ್ಲ ಡ್ಯಾಮೇಜ್ ಆಗಿದೆ. ಇಲ್ಲಿ ಕಾಮಗಾರಿ ಮಾಡಿರೋದೇ ವ್ಯರ್ಥ. ಇದು ಸುಮ್ಮನೆ ಕಾಟಾಚಾರಕ್ಕೆ ಮಾಡಿರೋದು. ಇದು ಸ್ಥಳೀಯ ಜನಪ್ರತಿನಿಧಿಗಳಿರ್ಬೋದು, ಶಾಸಕರಿರ್ಬೋದು, ಇದರ ಬಗ್ಗೆ ಕಿಮ್ಮತ್ತು ಕೂಡ ಕೊಡ್ತಾ ಇಲ್ಲ. ಏನು ರೋಡ್ ಕಿತ್ತೋಗಿದ್ದು ಕೂಡ ಅದಕ್ಕೆ ಮಾತಾಡೋ ಕಾಸು ಕೊಡ್ತಾರೆ, ಬಿಲ್ ಮಾಡ್ತಾರೆ. ಬಿಲ್ ಆದರೆ 50% ತಗೋಬೇಕಷ್ಟೇ. 50% ಸರ್ಕಾರ ಇದು. ಯಾದಗಿರಿ, ಕೊಪ್ಪಳ, ಕೋಲಾರದಲ್ಲಿ ಒಂದೇ ರೀತಿಯ ಸಮಸ್ಯೆ. ರಸ್ತೆಗಳಿಲ್ಲದೆ ಜನರು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು, ಜನಪ್ರತಿನಿಧಿಗಳು ಎಚ್ಚೆತ್ತುಕೊಂಡು ಸಮಸ್ಯೆ ಬಗೆಹರಿಸಬೇಕಿದೆ. ಯಾದಗಿರಿಯಿಂದ ಗಣೇಶ್ ಮಾಲಿಪಾಟೀಲ್, ಕೊಪ್ಪಳದಿಂದ ಶರಣಪ್ಪ ಬಾಚಲಾಪುರ ಜೊತೆ ರಘುರಾಜ್, ನ್ಯೂಸ್ 18 ಕೋಲಾರ.